Let's start the second class. In this class, we are going to take the new file. ಹೊಸ ಫೈಲ್ ತೊಗೊತೀನಿ ನಾನು 8.5 ಇಂಟು 11 ಇಂಚಸ್. ಈ ಕ್ಲಾಸಲ್ಲಿ ನಾನು ನಿಮಗೆ ಟೈಪ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಹೊಸ ಪೇಜ್. ಈ ಪೇಜಲ್ಲಿ ನಾವು ಟೈಪ್ ಟೂಲ್ ಯಾವ ಥರ ಯೂಸ್ ಮಾಡೋದು ಅದನ್ನು ಕ್ಲೀನಾಗಿ ಹೇಳ್ತೀನಿ. ಪ್ರತಿಯೊಂದು ಪ್ರಾಪರ್ಟೀಸಲ್ಲೂ ನೀವು ನೋಡ್ತಾ ಹೋಗಿ ಏನಾಗುತ್ತೆ ಏನು ಎತ್ತ ಅಂತ. ಇಲ್ಲಿ ನೋಡಿ, ನಿಮಗೆ ಟೂಲ್ ಬಾರಲ್ಲಿ ಟೈಪ್ ಟೂಲ್ ಅಂತ ಇದೆ. ಈ ಟೈಪ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಟೈಪ್ ಟೂಲ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ. ನೋಡಿ, ಈ ಥರ ಒಂದು ಬಾಕ್ಸ್ ಬರುತ್ತೆ. ಈ ಬಾಕ್ಸ್ನ ಒಂದು ಕಾರ್ನರ್, ಯಾವುದಾದ್ರೂ ಒಂದು ಕಾರ್ನರ್ ಹಿಡ್ಕೊಂಡು ನೀವು ಈ ಥರ ಮಾಡಿದಾಗ ಒಂದು ಡಬ್ಬ ಬರುತ್ತೆ, ಒಂದು ಬಾಕ್ಸ್ ಬರುತ್ತೆ. ಆ ಡಬ್ಬದ ಒಳಗಡೆನೆ, ಮೀನ್ಸ್ ಆ ಬಾಕ್ಸ್ ಒಳಗಡೆನೆ ನೀವು ಟೈಪ್ ಮಾಡೋಕ್ಕಾಗೋದು. ಆ ಬಾಕ್ಸ್ ಬಿಟ್ಟು ನೀವು ಬೇರೆ ಕಡೆ ಟೈಪ್ ಮಾಡೋಕ್ಕಾಗಲ್ಲ. ಈಗ ಒಂದು ಟೈಪ್ ಮಾಡೋಣ. ಲೆಟ್ ಅಸ್ ಟೈಪ್ ದಿಸ್ ಇಸ್ ಎ ಟೆಕ್ಸ್ಟ್. ದಿಸ್ ಈಸ್ ಎ TEXT ಟೆಕ್ಸ್ಟ್. ಇದೊಂದು ಟೈಪ್ ಮಾಡಿದೆ. ಇದನ್ನ ಫುಲ್ ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣನೇ ನೋಡಿ, ಇಲ್ಲಿ ಪ್ರಾಪರ್ಟಿ, ಪೇಜಸ್, CC ಲೈಬ್ರರಿ, ಇದು ಬೇಡ. ಈಗ ಪ್ರಾಪರ್ಟೀಸ್ಗೆ ಹೋಗೋಣ. ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಮೀನ್ಸ್ ಇದರದ್ದು ಸೈಜ್ನ ನಾನು ದೊಡ್ಡದು ಮಾಡ್ಕೊತೀನಿ. ಇಲ್ಲೇ ನಿಮಗೆ ರೆಗ್ಯುಲರ್ ಇದೆ ಮತ್ತು ಮೀನಿಯಂ ಪ್ರೋ ಅಂತ ಇದೆ. ಇದನ್ನು ನಾನು ಇಲ್ಲೇನೆ ನಾನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಯಾವುದಾದ್ರೂ ಒಂದು ತಗೊತೀನಿ. ಲೆಟ್ ಅಸ್ ಟೇಕ್ ಇಟ್ ಫಾರ್ ಇದೊಂದು ಫಾಂಟ್ ತಗೊಂಡೆ. ಇದನ್ನು ಫಸ್ಟು ನೋಡಿ, ಇಲ್ಲಿಂದಾದರೂ ನಾನು ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಫಾಂಟ್ ಸೈಜ್ ನಾನು ಇಲ್ಲಿಂದಾದರೂ ಚೇಂಜ್ ಮಾಡ್ಬೋದು. ಫಾಂಟ್ ಸೈಜ್ ಇಲ್ಲಿಂದಾನು ಒಂದು ಸೈಜ್ ಚೇಂಜ್ ಮಾಡಿ ತೋರಿಸ್ತೀನಿ. ನೋಡಿ, 30 ಫಾಂಟ್ ಸೈಜ್ ಇಲ್ಲಿ ಚೇಂಜ್ ಆಯಿತು. ತಿರ್ಗಾ ಇಲ್ಲಿಂದನೂ ನಾನು ಚೇಂಜ್ ಮಾಡ್ತೀನಿ 14 ಫಾಂಟ್ ಸೈಜ್. ಈ ಫಾಂಟ್ ಸೈಜ್ನ ನಾನು